ಈ ಕಂಪನಿ ಡೆಂಟಲ್ ಸೆಗ್ಮೆಂಟಲ್ಲೇ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಮತ್ತು ಲಾಸ್ಟ್ 3 ಇಯರ್ಸಲ್ಲಿ ನೋಡಿಕೊಂಡ್ರೆ 198% CAGR ಅಲ್ಲಿ ಗ್ರೋ ಆಗ್ತಾ ಇದ್ದಾರೆ. ಈ ಕಂಪನಿ ಯಾವುದು ಅಂತ ಅಂದರೆ ಲಕ್ಷ್ಮಿ ಡೆಂಟಲ್. ಈ ಕಂಪನಿ ಇವಾಗ IPOಗೆ ಬಂದಿದೆ. ಈ ವಿಡಿಯೋದಲ್ಲಿ ಈ ಕಂಪನಿ ಯಾವ್ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ಇವ್ರ ಫಿನಾನ್ಷಿಯಲ್ಸ್ ಯಾವ ಥರ ಇದೆ ಮತ್ತು ಸಬ್ಸಿಡರೀಸ್ ಇದಾವಾ ಇಲ್ವಾ ಅಂತ ಕಂಪ್ಲೀಟಾಗಿ ಈ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವಾಗ ಈ IPO ವಿಷಯಕ್ಕೆ ಬಂದರೆ ಈ ಕಂಪನಿನ 2004ರಲ್ಲಿ ಮಿಸ್ಟರ್ ರಾಜೇಶ್ ಕಕ್ಕರ್ ಅವರು ಮುಂಬೈಯಲ್ಲಿ ಶುರು ಮಾಡ್ತಾರೆ. ಶುರು ಟೈಮಲ್ಲೇ ತುಂಬಾ ದೊಡ್ಡ ಕನಸು ಇಟ್ಕೊಂಡು ಈ ಕಂಪನಿನ ಶುರು ಮಾಡ್ತಾರೆ. ಶುರುವಲ್ಲಿ ಒಂದು ಚಿಕ್ಕ ಡೆಂಟಲ್ ಕ್ಲಿನಿಕ್ ಆಗಿ ಶುರು ಆಯಿತು. ಆದರೆ ವಿತಿನ್ 20 ಇಯರ್ಸಲ್ಲಿ ಅಂದರೆ 2004ಅಲ್ಲಿ ಕಂಪನಿನ ಶುರು ಮಾಡಿದ್ರು. ಇನ್ನು 20 ವರ್ಷಕ್ಕೆ 95 ದೇಶಕ್ಕೆ ಇವ್ರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ದೊಡ್ಡದಾಗಿ ಬೆಳೆದು ನಿಂತರು 20 ವರ್ಷದಲ್ಲೇ. ಫಸ್ಟ್ ಇವಾಗ ಈ ಕಂಪನಿ ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಇವರು ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಇವಾಗ ಕಂಪ್ಲೀಟಾಗಿ ತಿಳ್ಕೊಳೋಣ. ಇವರು ಈ ಡೆಂಟಲ್ ಹೆಲ್ತ್ ಕೇರ್ ಸೆಗ್ಮೆಂಟಲ್ಲಿ ಪ್ರಾಮಿನೆಂಟ್ ಪ್ಲೇಯರ್. ಈ ಸೆಗ್ಮೆಂಟಲ್ಲಿ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ಇವರು ಮೇಯ್ನಾಗಿ 5 ಸೆಗ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನು ಒಂದೊಂದಾಗಿ ಡೀಟೇಲಾಗಿ ನೋಡೋಣ. ಯಾವ ಸೆಗ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾರೆ, ಆ ಸೆಗ್ಮೆಂಟ್ಸಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಇವಾಗ ಡೆಂಟಲ್ ಇಂಪ್ಲಾಂಟ್ಸ್. ಇದರಲ್ಲಿ ಬ್ರಿಡ್ಜಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಬ್ರಿಡ್ಜಸ್ ಅಂದರೆ ಏನು ಗೊತ್ತಾ? ಇವಾಗ ಹಲ್ಲುದ್ರೋಗಿರುತ್ತಲ್ವಾ, ಆ ಹಲ್ಲುದ್ರೋಗಿರೋ ಪ್ಲೇಸಲ್ಲಿ ಇವಾಗ ಆರ್ಟಿಫಿಷಿಯಲ್ ಆಗಿ ಹೊಸ ಹಲ್ಲನ್ನ ತಂದು ರೀಪ್ಲೇಸ್ ಮಾಡ್ತಾರೆ. ಇದನ್ನೇ ಬ್ರಿಡ್ಜಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ರೀಪ್ಲೇಸ್ ಮಾಡೋದು. ಮತ್ತು ಸೆಕೆಂಡನೇ ಸೆಗ್ಮೆಂಟ್ ಏನು ಅಂತ ನೋಡಿಕೊಂಡ್ರೆ ಡೆಂಟಲ್ ಪ್ರೋಸ್ಥೆಟಿಕ್ಸ್. ಇದರಲ್ಲಿ 3 ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಒಂದು ಕ್ರೋನ್ಸ್ ಅಂದರೆ ಇವಾಗ ಕಂಪ್ಲೀಟ್ ಅಲ್ಸೆಟ್ಟೇ ಇರುತ್ತಲ್ಲ, ಇವಾಗ ವಯಸ್ಸಾದವರೆಲ್ಲ ತುಂಬ ಬಳಸ್ತಾ ಇರ್ತಾರೆ. ಆ ಅಲ್ಸೆಟ್ ಏನಿದೆ, ಅಲ್ಸೆಟ್ನ ಕಂಪ್ಲೀಟಾಗಿ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೊಂದೇನು ಅಂತ ಅಂದರೆ ಇವಾಗ ರೂಟ್ ಕೆನಲ್ ಮಾಡಿಸ್ತಾರಲ್ಲ, ಆ ರೂಟ್ ಕೆನಲ್ಸ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಇವಾಗ ಸ್ಕ್ರೂಸ್ ಬಳಸ್ತಾರಲ್ಲ, ಲೀಥಿಯಂನ ಬಳಸ್ಕೊಂಡು ಸ್ಕ್ರೂಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೆಂಚರ್ಸ್. ಈ ಡೆಂಚರ್ಸ್ ಏನಂದರೆ ಇದೊಂದು ಮೆಡಿಕಲ್ ಡಿವೈಸ್. ಇವಾಗ ಸ್ವಲ್ಪ ಜನಕ್ಕೆ ಅಲ್ಲೂ ತುಂಬಾ ಉದ್ರೋಗುತ್ತೆ, ಉದ್ರದ ಮೇಲೆ ಮತ್ತೆ ಬರಲ್ಲ ಅಂಥ ಟೈಮಲ್ಲಿ ಡೆಂಚರ್ ಡಿವೈಸ್ನ ಬಳಸಿ ಅಲ್ಲನ್ನು ರೀಪ್ಲೇಸ್ ಮಾಡ್ತಾರೆ. ಈ ಡೆಂಚರ್ಸ್ನ ಸಹ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನೆಕ್ಸ್ಟ್ ವೆನೀರ್ ಅಂತ ಅಂದರೆ ಒಂದು ಆರ್ಟಿಫಿಷಿಯಲ್ ಕ್ಯಾಪ್ ಬರುತ್ತೆ ಅಲ್ಲಿಗೆ, ಅದನ್ನು ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಕ್ಯಾಪ್ನ ತುಂಬ ಕಡೆನೇ ಬಳಸ್ತಾರೆ. ಈ ಪ್ರಾಡಕ್ಟ್ಗೆ ನಮ್ಮ ಮಾಡರ್ನ್ ವರ್ಲ್ಡಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇದೆ, ಯಾಕಂದರೆ ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ಇದನ್ನು ತುಂಬಾ ಬಳಸ್ತಾರೆ. ಆದ್ದರಿಂದ ನೆಕ್ಸ್ಟ್ ಸೆಗ್ಮೆಂಟ್ ಯಾವುದು ಅಂದರೆ ಆರ್ಥೋಡೊಂಟಿಕ್ಸ್. ಇದರಲ್ಲಿ ಬ್ರೇಸಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಅಲೈನ್ ಮಾಡೋದಕ್ಕೋಸ್ಕರ ಈ ಬ್ರೇಸಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬ್ರೇಸಸ್ ಅಂದರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅದಾದಮೇಲೆ ಅಲೈನರ್ಸ್ನ ಬಳಸ್ತಾರೆ. ಅಲೈನರ್ಸ್ ಅಂದರೆ ಕ್ಲಿಯರ್ ವಿಸಿಬಿಲಿಟಿಗೋಸ್ಕರ ಈ ಅಲೈನರ್ಸ್ನ ಬಳಸ್ತಾರೆ. ಇವಾಗಿರೋ ಕಂಡೀಷನ್ ಪ್ರಕಾರ ಈ ಅಲೈನರ್ಸ್ಗೆ ಮಾತ್ರ ತುಂಬಾ ಹೈ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ. ಜೊತೆಗೆ ಇವರು ಕೂಡ ಈ ಸೆಗ್ಮೆಂಟಲ್ಲಿ ತುಂಬಾ ಹೈ ರೆವಿನ್ಯೂಸ್ ಬರ್ತಾ ಇದೆ. ಇದ್ರ ಜೊತೆಗೆ ಈ ಅಲೈನರ್ಸ್ಗೆ ಬೇಕಾಗಿರೋ ಹಲವಾರು ಆಕ್ಸೆಸರೀಸ್ನ ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ನೆಕ್ಸ್ಟ್ 4ನೇ ಸೆಗ್ಮೆಂಟ್ ಯಾವುದು ಅಂದರೆ ಡೆಂಟಲ್ ಎಕ್ವಿಪ್ಮೆಂಟ್ಸ್ ಮತ್ತು ಕನ್ಸ್ಯೂಮಬಲ್ಸ್. ಇವಾಗ ನಾವು ಯಾವುದಾದ್ರೂ ಡೆಂಟಿಸ್ಟ್ನ ಮೀಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಒಂದು ಸಪ್ರೇಟ್ ಚೇರ್ ಇರುತ್ತೆ. ತುಂಬ ಡಿಸೈನ್ ಆಗಿ ಅಡ್ವಾನ್ಸ್ ಆಗಿ ಒಂದು ಚೇರ್ ಕಾಣುತ್ತೆ. ಆ ಚೇರ್ನ ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದ್ರ ಜೊತೆಗೆ ಎಕ್ಸ್ರೇ ಮಷಿನ್ಸು ಸಹ ನೋಡಿರ್ತೀವಿ. ಈ ಎಕ್ಸ್ರೇ ಮಷಿನ್ಸ್ ಏನಿದೆ, ಈ ಎಕ್ಸ್ರೇ ಮಷಿನ್ಸ್ನ ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಇವಾಗ ಏನಾದರೂ ಅಲ್ಲಿ ನೋವು ಅಥವಾ ಅಲ್ಲೇನಾದರೂ ತೆಗೆದಾಕಬೇಕು ಅಥವಾ ಅಲ್ಲಿಗೇನಾದರೂ ಸಿಮೆಂಟ್ ಹಾಕ್ಸ್ಬೇಕು ಅಂತ ಹೋಗ್ತಾರೆ ನೋಡಿ, ಅಂಥ ಟೈಮಲ್ಲಿ ಅಲ್ಲೊಂದು ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಚಿಕ್ಕ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ. ಆ ಎಕ್ವಿಪ್ಮೆಂಟ್ಸ್ನೆಲ್ಲ ಸಹ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಮತ್ತು ಇದ್ರ ಜೊತೆಗೆ ಇವರು ಅಡ್ವಾನ್ಸ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್ ಮೇಲೆ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಈ 3D ಪ್ರಿಂಟಿಂಗ್ ಇರುತ್ತಲ್ಲ, ಈ 3D ಪ್ರಿಂಟಿಂಗ್ ಅಂದರೆ ಇವಾಗ ಎಲ್ಲರಿಗೂ ಗೊತ್ತೇ ಇದೆ. ಈ ಅಲ್ಲನ್ನು ಸಹ 3D ಪ್ರಿಂಟಿಂಗಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೋಸ್ಕರ ಇವರು ವರ್ಕ್ ಮಾಡ್ತಾ ಇದ್ದಾರೆ ಇವಾಗ ಪ್ರೆಸೆಂಟಲ್ಲಿ. ಇಲ್ಲಿವರೆಗೂ ಇವರು ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊತೀನಿ. ಅದಾದಮೇಲೆ ಇವರು ಬರೀ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆಯವ್ರಿಗೆ ಸಪ್ಲೈ ಮಾಡ್ತಿಲ್ಲ. ಇದ್ರ ಜೊತೆಗೆ ಇವ್ರದ್ದು ಓನ್ ಬ್ರ್ಯಾಂಡ್ಸ್ ಇದೆ. ಇದರಲ್ಲಿ ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಒಂದು ಇಲ್ಯೂಷನ್, ಜರ್ಕೋನಿಯಾ. ಈ ಬ್ರ್ಯಾಂಡ್ ಅಂಡರಲ್ಲಿ ಕ್ರೋನ್ಸ್ನ ಮತ್ತು ಬ್ರಿಡ್ಜಸ್ನ ಸೆಲ್ ಮಾಡ್ತಾರೆ. ಮತ್ತು 2ನೇ ಬ್ರ್ಯಾಂಡ್ ಯಾವುದು ಅಂತಂದರೆ ಇಲ್ಯೂಷನ್ ಅಲೈನರ್ಸ್. ಇದ್ರ ಅಂಡರಲ್ಲಿ ಕ್ಲಿಯರ್ ವಿಸಿಬಲ್ ಅಲೈನರ್ಸ್ನ ಇವರು ಸೆಲ್ ಮಾಡ್ತಾರೆ. ಫ್ರೆಂಡ್ಸ್, ಈ RHP ನೋಡಿಕೊಂಡ್ರೆ 500 - 600 ಪೇಜಸ್ವರೆಗೂ ಇರುತ್ತೆ. ಈ ಥರ ಕಾಂಪ್ಲೆಕ್ಸ್ ಡೇಟಾನೆಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಲ್ಲ, ಈ ಡೇಟಾ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಒಂದು ಸಲ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್,
ಇವಾಗ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಅರ್ಥ ಆಯಿತು. ಇವಾಗ ಯಾವ ಸೆಗ್ಮೆಂಟಿಂದ ಎಷ್ಟು ರೆವಿನ್ಯೂಸ್ ಬರುತ್ತೆ ಅಂತ ನೋಡಿಕೊಂಡ್ರೆ, ಇವಾಗ ಲ್ಯಾಬ್ ಡಿವಿಷನ್ ಏನಿದೆ ಇದರಲ್ಲಿ 18% ರೆವಿನ್ಯೂಸ್ನ ಅರ್ನ್ ಮಾಡ್ತಾರೆ. ಅದಾದಮೇಲೆ ಈ ಅಲೈನರ್ ಸೆಗ್ಮೆಂಟ್ ಏನಿದೆ, ಈ ಅಲೈನರ್ ಸೆಗ್ಮೆಂಟಲ್ಲೇ ಹೈ ಗ್ರೋತ್ ಇರೋದು. ಇದರಲ್ಲಿ ನೋಡಿಕೊಂಡ್ರೆ 64% ರೆವಿನ್ಯೂಸ್ ಬರುತ್ತೆ ಇವ್ರಿಗೆ. ಇವಾಗ ಇವ್ರ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ವಿ. ಇವಾಗ ಈ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇವ್ರಿಗೆ ಇಂಡಿಯಾದಲ್ಲೇ 6 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಮುಂಬೈಯಲ್ಲಿ, ಬೆಂಗಳೂರಲ್ಲಿ, ಕೊಚ್ಚಿಯಲ್ಲಿ, ಈ ಥರ ಹಲವಾರು ಪ್ಲೇಸಸಲ್ಲಿ ಇವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಮತ್ತು ಇವ್ರು ಇವಾಗ ಏನೇನು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಈ ಪ್ರಾಡಕ್ಟ್ಸ್ನೆಲ್ಲ ಇಂಡಿಯಾದಲ್ಲಿ 22,000 ಕ್ಲಿನಿಕ್ಸ್ಗೆ, 320 ಸಿಟೀಸ್ಗೆ ಇವ್ರ ಪ್ರಾಡಕ್ಟ್ಸ್ನೆಲ್ಲ ಸಪ್ಲೈ ಮಾಡ್ತಾರೆ. ಮತ್ತು 95+ ಕಂಟ್ರೀಸ್ಗೆ ಸಹ ಇವ್ರ ಪ್ರಾಡಕ್ಟ್ಸ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಇವ್ರಿಗೆ ತುಂಬಾ ದೊಡ್ಡ ಸಪ್ಲೈ ಚೈನ್ ಇದೆ ಅಂತ. ಇವಾಗ ಇವ್ರ ಬಿಸ್ನೆಸ್ ಮಾಡೆಲ್ ನೋಡಿಕೊಂಡ್ರೆ B2B2C ಮಾಡೆಲಲ್ಲಿ ಇವರು ವರ್ಕ್ ಮಾಡ್ತಾರೆ. ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್, ಬಿಸ್ನೆಸ್ಸಿಂದ ಕಸ್ಟಮರ್. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿಕೊಂಡ್ರೆ, ಇವಾಗ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇವ್ರಿಗೆ ತುಂಬಾ ದೊಡ್ಡ ಸಪ್ಲೈ ಚೈನ್ ಇದೆ. ಈ ಸಪ್ಲೈ ಚೈನಿಂದ ಕ್ಲಿನಿಕ್ಸ್ಗೆ ಹೋಗುತ್ತೆ. ಆ ಕ್ಲಿನಿಕ್ಸ್ ಇವ್ರ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ. ಅಂದರೆ ಇವಾಗ ಇಲ್ಲಿಂದ ಬಂದಿರೋ ಪ್ರಾಡಕ್ಟ್ ಕ್ಲಿನಿಕ್ಗೆ ಹೋಗುತ್ತೆ. ಕ್ಲಿನಿಕಲ್ಲಿ ಯಾವ ಪ್ರಾಡಕ್ಟ್ಸ್ನ ಅಡ್ವೈಸ್ ಮಾಡ್ತಾರೋ ಆ ಪ್ರಾಡಕ್ಟ್ನ ಕನ್ಸ್ಯೂಮರ್ ತಗೊತಾರೆ. ಅದಕ್ಕೆ ಇದು B2B2C ಮಾಡೆಲಲ್ಲಿ ಇದು ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ಜಿಯೋಗ್ರಫಿಕಲಿ ಇವ್ರ ರೆವೆನ್ಯೂ ಬೈಫರ್ಗೇಷನ್ ನೋಡಿಕೊಂಡ್ರೆ ಇಂಡಿಯಾದಿಂದ 67% ರೆವೆನ್ಯೂಸ್ ಬರುತ್ತೆ. ಅದಾದಮೇಲೆ US ಇಂದ 19% ಆಫ್ ರೆವೆನ್ಯೂಸ್ ಬರುತ್ತೆ. UK ಇಂದ ಆದರೆ 7% ಆಫ್ ರೆವೆನ್ಯೂಸ್ ಬರುತ್ತೆ. ಇನ್ನು ಮಿಕ್ಕಿರೋ ಕಂಟ್ರೀಸಿಂದ 5% ರೆವೆನ್ಯೂಸ್ ಇವ್ರಿಗೆ ಬರುತ್ತೆ. ಓವರಾಲ್ ಇವರು 95+ ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಇವಾಗ ಇವರು ಜಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಮಾತಾಡ್ಕೊಂಡ್ವಿ. ಮತ್ತು ಇವಾಗ ಈ ಕಂಪನಿಗೆ ಸಬ್ಸಿಡರೀಸ್ ಎಷ್ಟಿದ್ದಾವೆ, ಇವರು ಬಿಸ್ನೆಸ್ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಇವಾಗ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂದರೆ, ಇವ್ರಿಗೆ US ಅಲ್ಲೂ ಸಹ ಒಂದು ಸಬ್ಸಿಡರಿ ಕಂಪನಿ ಇದೆ. ಆ ಕಂಪನಿ ಬಗ್ಗೆ ಕೂಡ ಇವಾಗ ಮಾತಾಡ್ಕೊಳ್ಳೋಣ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಈ ಕಂಪನಿಗೆ ಬರೀ ಸಬ್ಸಿಡರೀಸ್ ಮಾತ್ರನೇ ಅಲ್ಲ, ಸಬ್ ಡಿವಿಷನ್ಸ್ ಇದೆ, ಜಾಯಿಂಟ್ ವೆಂಚರ್ಸ್ ಇದೆ, ಅಸೋಸಿಯೇಟ್ಸ್ ಇದೆ. ಇವನ್ನೆಲ್ಲ ಇವಾಗ ನೋಡ್ಕೊಳ್ಳೋಣ. ಫಸ್ಟ್ ಇವಾಗ ಸಬ್ಸಿಡರಿ ವಿಷಯಕ್ಕೆ ಬಂದರೆ ಇವ್ರಿಗೆ 4 ಸಬ್ಸಿಡರೀಸ್ ಇದೆ. ಒಂದು ಲಕ್ಷ್ಮಿ ಡೆಂಟಲ್ US ಅಲ್ಲೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ನೆಕ್ಸ್ಟ್ ಸಬ್ಸಿಡರಿ ಯಾವುದು ಅಂದರೆ ಬಿಸ್ಡೆಂಟ್ ಡಿವೈಸಸ್ ಪ್ರೈವೇಟ್ ಲಿಮಿಟೆಡ್. ಅದಾದಮೇಲೆ ಸಿಗ್ನೇಚರ್ ಸ್ಮೈಲ್ ಕ್ಲಿನಿಕ್ ಇದೆ. ರಿಚ್ ಸ್ಮೈಲ್ ಡಿಸೈನ್ LLP ಇದೆ. ಇದು LLP ಅಂದರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ. ಇವಾಗ ಈ ಚಾರ್ಟ್ ನೋಡ್ತಾ ಇದ್ದೀರಲ್ಲ, ಈ ಕಂಪನೀಸ್ ಮೇಲೆ ಒಂದು ನಂಬರ್ ಕೂಡ ಇದೆ. ಅಂದರೆ ಇವಾಗ 66% ಅಂತ ಇದೆ, 88% ಅಂತ ಇದೆ, 100% ಅಂತ ಇದೆ, 55% ಅಂತ ಇದೆ. ಈ ಪರ್ಸೆಂಟೇಜ್ ಎಲ್ಲ ಈ ಕಂಪನಿಗೆ ಎಷ್ಟು % ಸ್ಟೇಕ್ ಇದೆ ಈ ಸಬ್ಸಿಡರಿ ಕಂಪನೀಸಲ್ಲೆಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಚಾರ್ಟ್ನ ಒಂದ್ಸಲ ಕ್ಲೀನಾಗಿ ನೋಡಿ. ಇವಾಗ USA ಒಂದು ಫೆಸಿಲಿಟಿ ಇದೆ ಅಂತ ಅಂದಲ್ಲ, ಅದಕ್ಕೆ ಸಬ್ ಡಿವಿಷನ್ಸ್ ಕೂಡ ಇದೆ. ಅದರಲ್ಲಿ ಲಕ್ಷ್ಮಿ ಡೆಂಟಲ್ ಲ್ಯಾಬ್ಸ್ ಬೇರೆ ಇದೆ, ಸಾಲಿಟರಿ ಸ್ಮೈಲ್ ಡೆಂಟಲ್ ಲ್ಯಾಬ್ಸ್ ಕೂಡ ಇದೆ USA. ಇವಾಗ ಒಂದು ಮೇಯ್ನಾಗಿ ಒಂದು ಸಬ್ಸಿಡರಿ ಕಂಪನಿ ಇದೆ. ಆ ಕಂಪನಿ ಅಂಡರಲ್ಲಿ ಅದರಲ್ಲಿ 2 ಡಿವಿಷನ್ಸ್ ಇದೆ. ಆ 2 ಡಿವಿಷನ್ಸು ಕೂಡ US ಇರೋದು. ಅದಾದಮೇಲೆ ಈ ಲಕ್ಷ್ಮಿ ಡೆಂಟಲ್ ಲ್ಯಾಬ್ಸ್ ಏನಿದೆ, ಈ ಕಂಪನಿಗೆ ಸಹ 2 ಸಬ್ಸಿಡರಿ ಕಂಪನೀಸ್ ಇದೆ. ಒಂದು ಡೈವರ್ಸ್ ಡೆಂಟಲ್ ಲ್ಯಾಬ್, ಅದಾದಮೇಲೆ ಇಲ್ಯೂಷನ್ ಡೆಂಟಲ್ ಲ್ಯಾಬ್. ಇಷ್ಟು ಈ ಕಂಪನೀಸ್ಗೆ ಸಬ್ಸಿಡರಿ ಕಂಪನೀಸ್ ಇದ್ದಾವೆ. ಅದಾದಮೇಲೆ ಇವಾಗ ರೈಟ್ ಸೈಡಲ್ಲಿ ನೋಡಿಕೊಂಡ್ರೆ ಡಿವಿಷನ್ಸ್ ಎಲ್ಲಿದೆ, ಜಾಯಿಂಟ್ ವೆಂಚರ್ಸ್ ಎಲ್ಲಿದೆ, ಅಸೋಸಿಯೇಟ್ಸ್ ಏನಿದೆ ಅಂತ ಪ್ರತಿಯೊಂದು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಚಾರ್ಟ್ನ ಒಂದ್ಸಲ ಕ್ಲಿಯರಾಗಿ ಪ್ರತಿಯೊಂದನ್ನು ನೋಡಿ, ಯಾವ್ಯಾವ ಕಂಪನೀಸ್ ಹತ್ರ ಎಷ್ಟೆಷ್ಟು % ಸ್ಟೇಕ್ ಇದೆ ಅಂತ ಕ್ಲಿಯರಾಗಿ ನಿಮಗೂ ಗೊತ್ತಾಗುತ್ತೆ. ಇಲ್ಲಿವರೆಗೂ ಬಿಸ್ನೆಸ್ ಬಗ್ಗೆ, ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ಮತ್ತು ಇವರು ಯಾವ್ಯಾವ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಈ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಬಗ್ಗೆ ಎಲ್ಲ ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಇವಾಗ IPO ಡೀಟೇಲ್ಸ್ಗೆ ಹೋಗೋಣ. ನೆಕ್ಸ್ಟ್ ಇವಾಗ IPO ಡೀಟೇಲ್ಸ್ ನೋಡಿಕೊಂಡ್ರೆ ಈ IPOದಲ್ಲಿ 698 ಕ್ರೋರ್ಸ್ನ ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ OFS ನೋಡಿಕೊಂಡ್ರೆ 560 ಕ್ರೋರ್ಸ್. ಇದು ಕಂಪ್ಲೀಟಾಗಿ ಪ್ರಮೋಟರ್ಗೆ ಸೇರುತ್ತೆ. ಇನ್ನು ಮಿಕ್ಕಿರೋ 138 ಕ್ರೋರ್ಸ್ ಇದು ಫ್ರೆಶ್ ಇಶ್ಯೂ. ಈ ಫ್ರೆಶ್ ಇಶ್ಯೂ ಅಲ್ಲಿ ರೈಸ್ ಮಾಡಿರೋ ದುಡ್ಡನ್ನು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಡೆಟ್ನ ಕ್ಲಿಯರ್ ಮಾಡೋದಕ್ಕೆ ಬಳಸ್ಕೊತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಒಂದು ಸಬ್ಸಿಡರಿ ಕಂಪನಿ ಇದೆ. ಆ ಕಂಪನಿಯಲ್ಲಿ ಕೇಪೆಕ್ಸ್ಗೋಸ್ಕರ ಈ ದುಡ್ಡನ್ನ ಬಳಸ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಈ IPO ಪ್ರೈಸ್ ಬ್ಯಾಂಡ್ ನೋಡಿಕೊಂಡ್ರೆ 407 ರೂಪೀಸಿಂದ 428 ರೂಪೀಸ್ ಪರ್ ಶೇರ್. ಒಂದು ಲಾಟಲ್ಲಿ 33 ಶೇರ್ಸ್ ಇರುತ್ತೆ. ಒಂದು ಲಾಟ್ಗೆ 14,124 ರೂಪೀಸ್ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕೋಟಾದಲ್ಲಿ 14 ಲಾಟ್ಸ್ವರೆಗೂ ಅಪ್ಲೈ ಮಾಡ್ಬೋದು. ಮತ್ತು ಇದು BSE ಮತ್ತು NSE ಎರಡರಲ್ಲೂ ಲಿಸ್ಟ್ ಆಗುತ್ತೆ. ನೆಕ್ಸ್ಟ್ ಈ IPO 13th ಜನವರಿ ಓಪನ್ ಆಗುತ್ತೆ. ಅಂದರೆ ಇವತ್ತೇ ಮಾರ್ಕೆಟಲ್ಲಿ ಇದು ಓಪನ್ ಆಗಿದೆ, ಒಂದ್ಸಲ ಚೆಕ್ ಮಾಡಿ. ಅದಾದಮೇಲೆ 15th ಜನವರಿಗೆ ಕ್ಲೋಸ್ ಆಗುತ್ತೆ ಮತ್ತು 20th ಜನವರಿ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ನೆಕ್ಸ್ಟ್ IPO ರಿಸರ್ವೇಷನ್ಸ್ ನೋಡಿಕೊಂಡ್ರೆ QABಸ್ಗೆ 75% ರಿಸರ್ವೇಷನ್ ಇದೆ ಮತ್ತು
NISಗೆ 15% ರಿಸರ್ವೇಷನ್ ಇದೆ ಮತ್ತು ರೀಟೇಲರ್ಸ್ಗೆ ನೋಡಿಕೊಂಡ್ರೆ 10% ರಿಸರ್ವೇಷನ್ ಮಾತ್ರನೇ ಇರೋದು. ಇದು ಯಾಕೆ ಅಂತಲೂ ಸಹ ಹೇಳ್ತೀನಿ. ಇವಾಗ ರೀಸೆಂಟ್ IPOs ಅಲ್ಲಿ ನೋಡಿಕೊಂಡ್ರೆ 35%ವರೆಗೂ ಅಲೋಕೇಶನ್ ಇರೋದು, ಆದರೆ ಈ IPOಗೆ ಮಾತ್ರ 10% ಮಾತ್ರನೇ ಇರೋದು. ಯಾಕಂತ ಈ ಕಂಪನಿ ಫಿನಾನ್ಷಿಯಲ್ಸ್ ಮಾತಾಡ್ಕೊಂಡಾಗ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ IPOಗೆ ಆ್ಯಂಕರ್ ಲಿಸ್ಟ್ ಕೂಡ ಅಪ್ಡೇಟ್ ಆಗಿದೆ. ಇದರಲ್ಲಿ ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ಸೇ ಇನ್ವೆಸ್ಟ್ ಮಾಡಿದ್ದಾರೆ. ಯಾರ್ಯಾರು ಅಂತ ನೋಡಿಕೊಂಡ್ರೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಇದ್ದಾರೆ, ನೂಮ್ರಾ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ICICI ಮ್ಯೂಚುವಲ್ ಫಂಡ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ, HDFC AMC ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಈ ಥರ ಹಲವಾರು ಮ್ಯೂಚುವಲ್ ಫಂಡ್ಸ್ ಎಲ್ಲ ಈ IPOದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಈ ಕಂಪನಿ P&L ಚೆಕ್ ಮಾಡಿಕೊಂಡ್ರೆ ಲಾಸ್ಟ್ 3 ಇಯರ್ಸಲ್ಲಿ ರೆವೆನ್ಯೂಸ್ ಆದರೆ ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಾ ಇದೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಲಾಸ್ಟ್ 2 ಇಯರ್ಸಲ್ಲಿ ಸ್ವಲ್ಪ ಲಾಸಸ್ನ ಪೋಸ್ಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಮಾತ್ರನೇ ಇವರು ಪ್ರಾಫಿಟ್ನ ಪೋಸ್ಟ್ ಮಾಡಿರೋದು. ಮತ್ತು ನಿಮಗೆ ಆಗಲೇ ಒಂದು ವಿಚಾರ ಹೇಳಿದೆ, ಇವಾಗ ಈ IPOದಲ್ಲಿ ಅಲೋಕೇಶನ್ ನೋಡಿಕೊಂಡ್ರೆ 10% ಮಾತ್ರನೇ ರೀಟೇಲರ್ಸ್ಗೆ ಅಲಾಟ್ ಮಾಡಿರೋದು ಅಂತ. ಇದು ಯಾಕಂದರೆ ಇವಾಗ ಯಾವುದೇ ಒಂದು ಲಾಸ್ ಮೇಕಿಂಗ್ ಕಂಪನಿ ಮಾರ್ಕೆಟ್ಗೆ ಬಂತು ಅಂದರೆ ಅದರಲ್ಲಿ ನೋಡಿಕೊಂಡ್ರೆ ಬರೀ 10% ಮಾತ್ರನೇ ರೀಟೇಲರ್ಸ್ಗಿರುತ್ತೆ. ಇದು ಸೆಬಿ ರೂಲ್. ಇದು ಯಾವುದೇ ಲಾಸ್ ಮೇಕಿಂಗ್ ಕಂಪನಿ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ ಅಂದರೆ ರೀಟೇಲರ್ಸ್ಗೆ ಬರೀ 10% ಮಾತ್ರನೇ ಅಲಾಟ್ಮೆಂಟ್ ಇರಬೇಕು ಅಂತ. ಯಾಕಂದರೆ ಇನ್ನು ಮುಂದೇನು ಇದೇ ಥರ ಲಾಸಸ್ನ ಪೋಸ್ಟ್ ಮಾಡಿದ್ರೆ ಅದರಿಂದ ರೀಟೇಲರ್ಸ್ಗೆ ಯಾರಿಗೂ ಎಫೆಕ್ಟ್ ಆಗಬಾರ್ದು ಅಂತ ಸೆಬಿ ಈ ರೂಲ್ನ ಫಾಲೋ ಮಾಡ್ತಾ ಇರೋದು. ಅದರಿಂದನೇ ಯಾವುದೇ ಲಾಸ್ ಮೇಕಿಂಗ್ ಕಂಪನಿ ಬಂದ್ರೂ ಆ ಕಂಪನಿಗೆ 10% ಮಾತ್ರನೇ ಅಲಾಟ್ಮೆಂಟ್ ಪೋರ್ಷನ್ ಇರುತ್ತೆ. ಇದು ಕಂಪ್ಲೀಟ್ ಲಕ್ಷ್ಮಿ ಡೆಂಟ್ IPO ರಿವ್ಯೂ. ಇದು ನಿಮ್ಗೇನಾದರೂ ಈ IPO ರಿವ್ಯೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ನೀವು ಲೈಕ್ ಮಾಡೋದ್ರಿಂದ ನಮಗಿನ್ನೂ ಅಡಿಷ್ನಲ್ ಆಗಿ ಮೋಟಿವೇಶನ್ ಸಿಗುತ್ತೆ. ಅದರಿಂದ ಇನ್ನೂ ಹೊಸ ಥರ ವೀಡಿಯೋಸ್ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಥ್ಯಾಂಕ್ ಯು.